ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ನಮ್ಮೂರಿಗೆ ಹೋಗ್ತಾಯಿದ್ದೀವಿ, ಚಿಲ್ಲಹಳ್ಳಿಗೆ. ಸೊ ಯಾಕೆ ಹೋಗ್ತಾಯಿದ್ದೀವಿ ಅಂದರೆ ಹಬ್ಬ ಇದೆ, ಲಾಸ್ಟ್ ಕಡೆ ಶ್ರಾವಣದ ಮಹೋತ್ಸವ ಅಂತ ಮಾಡ್ತಾರೆ. ಆ್ಯಂಡ್ ಆರತಿ ಎಲ್ಲ ಬೆಳಗ್ತಾರೆ. ಸೊ ಹಾಗಾಗಿ ಹಬ್ಬಕ್ಕಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಡ್ತು. ಊರಿಗೆ ಬಂದ ತಕ್ಷಣವೇ ನಮ್ಮ ಮನೆಯವ್ರಿಗೆ ಹುಷಾರಿಲ್ದಂಗೆ ಆಯಿತು, ಆಮೇಲೆ ಪಾಪಗೂ ಹುಷಾರಿಲ್ದಂಗೆ ಆಯಿತು. ಅವರಿಬ್ಬರು ಹುಷಾರಾದ್ಮೇಲೆ ನಾನು ಹುಷಾರಿಲ್ದಂಗೆ ಆದೆ. ಸೊ ಹಾಗಾಗಿ ವಿಡಿಯೋ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮಾವ ನಾವು ನಾಳೆ ಬರ್ತೀವಿ ಅಂತ ಅಂದಿದ್ದಕ್ಕೆ ಇಲ್ಲ ಬನ್ನಿರಿ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಬಂದು ಕರ್ಕೊಂಡು ಬರ್ತಾಯಿದ್ದಾರೆ ಊರಿಗೆ. ಇವರು ನಮ್ಮ ಮಾವ ಅಂದರೆ ನಮ್ಮ ಮನೆಯವರು ಅಣ್ಣ, ಸ್ವಂತ ಅಣ್ಣ. ಇವರಿಬ್ಬರೇ ಗಂಡು ಮಕ್ಕಳು, ಹೆಣ್ಮಕ್ಳು ಯಾರೂ ಇಲ್ಲ, ಇಬ್ಬರೇ ಗಂಡು ಮಕ್ಕಳು ಇರೋದು. ಸೊ ಹಾಗಾಗಿ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ನಮ್ಮ ಮಾವ. ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೇನೋ ರೋಡಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರು. ಸೊ ಎಲ್ಲ ಟ್ರಾಫಿಕ್ ಜಾಮ್ ಆಗಿತ್ತು. ಆ್ಯಂಡ್ ಅಲ್ಲಿಂದ ಬರ್ತಾಯಿದ್ದೀವಿ. ವೆದರ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಗಾಳಿ ಮತ್ತು ತುಂತುರು ಮಳೆ ಥರ ಇತ್ತು. ಆ್ಯಂಡ್ ಬರ್ತಾ ಇಲ್ಲಿ ನಮ್ಮ ನಾದಿನಿ ಸಿಕ್ಕಿದ್ಲು. ನಾದಿನಿ ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ, ಅವರ ಆಂಟಿ ಮಗಳು. ಸೊ ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಪಾಪು ಆಲ್ರೆಡಿ ಇಲ್ಲಿ ಬಂದ ತಕ್ಷಣವೇ ಆಟ ಆಡಿಸ್ಕೊಂಡು ಅವ್ರ ದೊಡ್ಡಮ್ಮಗೆ ತಲೆ ತಿಂತಾಯಿದ್ಲು. ಆ್ಯಂಡ್ ನಾಳೆ ಹಬ್ಬದ ವ್ಲಾಗ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಮಟನ್ ಕೊಯ್ಯೋದಕ್ಕೆ ಬೇಕಲ್ವ, ಸೊ ಅದಕ್ಕೆ ಮಚ್ಚು ಮತ್ತು ತುರಮಣಿ ಎಲ್ಲ ಸಾಣಿ ಹಿಡಿತಾ ಇದ್ದಾರೆ. ಮನೆ ಹತ್ರನೇ ಬರ್ತಾರೆ ಕೇಳಿಕೊಂಡು. ಸೊ ಹಾಗಾಗಿ ಇಲ್ಲಿ ಹಿಡಿತಾ ಇದ್ದಾರೆ. ಹಳ್ಳಿ ಕಡೆ ಹಬ್ಬಗಳು ಮಾಡಿದರೆ ಈ ಥರ ಎಲ್ಲ ಸಿಸ್ಟಮ್ ಮಾಡಿಸ್ತಾ ಇರ್ತಾರೆ ಅವಾಗವಾಗ. ಕ್ರಿಕೆಟ್ ಆಡ್ತವ್ರೆ. ಅಪ್ಪ ಊರಿಗೆ ಬಂದರೆ ಸಾಕು ಫುಲ್ ಕ್ರಿಕೆಟು ಅಲ್ಲಪ್ಪ. ಮಳೆ ಬರ್ತೈತೆ ಆದರೂ ಬಿಡಂಗಿಲ್ಲ. ಕ್ರಿಕೆಟ್ ಕಾಂಪಿಟೇಷನ್ ಐತೆ. ಸೊ ಹಂಗಾಗಿ ಆಡ್ತಾ ಇದ್ದಾರೆ. ಮಳೆಯಲ್ಲೇ ಆಡ್ತಾರೆ ರಚ್ಚಿ ಎದ್ದು. ರಜಾ ಅಂದೆ ಬಾಗ್ಲೊಂದು ತೆಗ್ದಿರಲ್ಲ, ಬಟ್ಟೆ ಅಂಗಡಿ ರೇಷನ್ ಅಂಗಡಿ ಒಂದೇ ತೆಗಿಯೋದು. ಬಾಡೆ ಮಾಡಿಸು ಕಟಿಂಗ್ ನಾವು ಹಾಕಿದ ಗಿಡ ಬದನೇಕಾಯಿ ಗಿಡದಲ್ಲಿ ಬದನೇಕಾಯಿ ಬಿಟ್ಟಿತ್ತು. ಸೊ ಇಷ್ಟು ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಸಾಂಬಾರು ಆಯಿತು, ಬಜ್ಜಿ ಆಯಿತು, ಮಾಡೋದಕ್ಕೆ ಸಖತ್ತಾಗಿದ್ದಾವೆ. ಸೊ ಹಾಗಾಗಿ ಎಲ್ಲ ಕಿತ್ಕೊಂಡ್ವಿ. ತುಂಬ ಚೆನ್ನಾಗಿದ್ದಾವೆ ಬದನೇಕಾಯಿ, ನೋಡ್ತಾ ಇರ್ಬೋದು. ಆ್ಯಂಡ್ ಈ ಥರ ಮನೆ ಮುಂದೆನೇ ಈ ಥರ ಬೆಳ್ಕೊಂಡು ತಿನ್ನೋದ್ರಲ್ಲಿರೋ ಮಜಾ ದುಡ್ಡು ಕೊಟ್ಟು ತರೋದ್ರಲ್ಲಿರೋದಿಲ್ಲ. ಯಾಕಂದರೆ ಅದು 2 ದಿನ 3 ದಿನ ಇಟ್ಟು ಕೊಡ್ತಾರೆ. ಇಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ. ಬಂಗಾರಿ ಹಾಡು ಇವಳು ಆತ ಓದ್ತಿದ್ಲು. ಮಣ್ಣು ಹಾಕ್ಬೇಕಲ್ಲ.
ಬರ್ದಿದ್ದು ಸ್ಕೂಲ್ ಎದುರು ಹಾಕಾಗಿಲ್ಲ ಹೋಗು ಅದು ಕರ್ಕೊಂಡ್ ಪಪ್ಪ ಅವ್ನು ಕುದಿನ ಸೊಪ್ಪಲ್ಲ ನೀವು ಗಳ ಹಾಕಿ ದೊಡ್ಡಪ್ಪನ ಹಿಡ್ಕ ಪಪ್ಪ ಬಾಯ್ ಇಲ್ಲ ಗುಲಾಬಿ ಗಿಡ ಆ ಗುಲಾಬಿ ಗಿಡನೂ ಕತ್ತರಿಸ್ತಿಲ್ಲ ಹೂವ ಬಿಡೋದೈತೆ ಅದಕ್ಕೆ ಎಲ್ಲ ಗುಲಾಬಿ ಗಿಡ ಬೂಡ ಆ್ಯಂಡ್ ಇಲ್ಲಿ ಅಜ್ಜ ಮೊಮ್ಮಗಳ್ದು ನೋಡಿ ಅವ್ರ ತಾತಂಗೆ ಊಟ ಮಾಡೋಕ್ಕೆ ಬಿಡ್ತಿಲ್ಲ, ನಾನೇ ಮಾಡಿಸ್ತೀನಿ ಅಂತ ಹೇಳಿ ಮಾಡಿಸ್ತಾ ಇದ್ದಾಳೆ. ಭಾರಿ ಪ್ರೀತಿ ತಾತನ ಮೇಲೆ. ಆ್ಯಂಡ್ ಬಾಂಡಿಂಗ್ ಚೆನ್ನಾಗಿದೆ ಇವರಿಬ್ರದ್ದು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾಳೆ ಹಬ್ಬ ಇದೆ, ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನಾವೇ ಹಾಗೆ ಕಷ್ಟ ಸುಖ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಎಲ್ರದ್ದು ಊಟ ಆದಮೇಲೆ ಲಾಸ್ಟಲ್ಲಿ ನಾನು ನಮ್ಮ ಅಕ್ಕ ಊಟ ಮಾಡ್ತಾಯಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಆ್ಯಂಡ್ ಮತ್ತೊಂದು ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.